ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪಕ್ಷಿಕೆರೆಯ ಡಬಲ್ ಮರ್ಡರ್ ಮತ್ತು ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕಾರ್ತಿಕ್ ಭಟ್ ಕುರಿತಂತೆ ಹಲವು ರಿವಿಲೇಷನ್ಸ್ ಅನ್ನು ಪೊಲೀಸರು ಮಾಡಿದ್ದಾರೆ. ಹಾಗಾದ್ರೆ ಆತನ ಸಾವಿಗೆ ಕಾರಣ ಏನು, ಇಡೀ ಕುಟುಂಬ ಬಲಿಯಾಗಿದ್ದು ಹೇಗೆ, ಆತನ ಒಂದು ತಪ್ಪಿನಿಂದ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಡಬಲ್ ಮರ್ಡರ್ ಮತ್ತು ಸೂಸೈಡ್ ಕೇಸ್ಗೆ ಟ್ವಿಸ್ಟ್. ಕಾರ್ತಿಕ್ ಭಟ್ ವಿರುದ್ಧ ಚಿನ್ನ ಎಗರಿಸಿದ ಆರೋಪ. ಕಾರ್ತಿಕ್ ಸಾಲದ ಸುಳಿಗೆ ಇಡೀ ಸಂಸಾರ ಬಲಿ. ಎಸ್, ನವೆಂಬರ್ 9ರ ಶನಿವಾರದಂದು ಬೆಳಕಿಗೆ ಬಂದ ಈ ಭೀಭತ್ಸ ಕೃತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಮಂಗಳೂರಿನ ಮುಲ್ಕಿ ಸಮೀಪದ ಪಕ್ಷಿಕೆರೆಯಲ್ಲಿ ಸುಂದರ ಸಂಸಾರವೊಂದು ಭೀಕರ ಅಂತ್ಯ ಕಂಡಿತ್ತು. ಕಾರ್ತಿಕ್ ಭಟ್ ಎಂಬಾತ ತನ್ನ ಪತ್ನಿ ಹಾಗೂ 4 ವರ್ಷದ ಮಗುವನ್ನ ಕಿಟಕಿ ಗಾಜಿನಿಂದ ತಿವಿದು ಕೊಂದು ಬಳಿಕ ತಾನು ರೈಲಿಗೆ ತಲೆ ಕೊಟ್ಟು ಅತಿ ಭೀಕರವಾಗಿ ಸಾವನ್ನಪ್ಪಿದ್ದ. ಈ ಪ್ರಕರಣದ ಸುತ್ತ ಅನುಮಾನಗಳ ಹುತ್ತವೇ ಇದೆ. ಅನೇಕ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಮಧ್ಯೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಅಡಿಯಲ್ಲಿ ಕಾರ್ತಿಕ್ ಭಟ್ ತಾಯಿ ಶ್ಯಾಮಲಾ ಭಟ್ ಹಾಗೂ ಅಕ್ಕ ಕಣ್ಮಣಿ ಕಂಬಿ ಎಣಿಸುತ್ತಿದ್ದಾರೆ. ಈ ನಡುವೆ ಕಾರ್ತಿಕ್ ವಿರುದ್ಧ ಸಾಲು ಸಾಲು ಅವ್ಯವಹಾರಗಳ ಆರೋಪ ಕೇಳಿಬಂದಿದೆ. ಎಸ್, ಕಾರ್ತಿಕ್ ಭಟ್ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ. ಪಕ್ಷಿಕೆರೆ ನಿವಾಸಿ ಮೊಹಮ್ಮದ್ ಎಂಬುವವರ 80 ಗ್ರಾಂ ಚಿನ್ನವನ್ನ ಕಾರ್ತಿಕ್ ಎಗರಿಸಿದ್ದನಂತೆ. ಇದೀಗ ಕಾರ್ತಿಕ್ ಸಾವಿನ ಬೆನ್ನಲ್ಲೇ ಮೊಹಮ್ಮದ್ ಬಾಯಿ ಬಡಿದುಕೊಳ್ತಿದ್ದಾರೆ. ಚಿನ್ನ ಅಡವಿಟ್ಟು ಸಾಲ ಕೊಡಿಸುತ್ತೇನೆ ಎಂದು ನಂಬಿಸಿ ಕಾರ್ತಿಕ್ ನನಗೆ ಪಂಗನಾಮ ಹಾಕಿದ್ದಾನೆ ಎಂದು ಮೊಹಮ್ಮದ್ ಆರೋಪಿಸಿದ್ದಾರೆ. ಚಿನ್ನವನ್ನು 10 ಪೌಂಡ್ ಚಿನ್ನವನ್ನು ಇಲ್ಲಿ ರಾಷ್ಟ್ರೀಯ ಬ್ಯಾಂಕ್ ವಿಜಯ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೆ. ನನಗೆ ಸ್ವಲ್ಪ ಹಣದ ಅಡಚಣೆ ಇತ್ತು, ಅದರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗೆ ಇವನು ಕಾರ್ತಿಕ್ ಚಿಕ್ಕಂದೇ ಶಾಲೆಗೆ ಹೋಗುವಾಗಲೇ ನಮಗೆ ಅವರ ತಂದೆ ತಾಯಿ ಎಲ್ಲ ಪರಿಚಯ ಇತ್ತು. ಹಾಗೆ ಪರಿಚಯಸ್ಥಲ್ಲ ಅಂತ ಹೇಳಿ ನಾನು ಅವರಿಗೆ ಸ್ವಲ್ಪ ಹಣ ಜಾಸ್ತಿ ನಾನು ತೆಗೆದು ಕೊಡ್ತೇನೆ ಅಂತ ಹೇಳಿ 3,04,000 ರೂಪಾಯಿ ತೆಗೆದು ಕೊಟ್ಟರು ನಮಗೆ. 2 ವರ್ಷದ ಹಿಂದೆ ಪಕ್ಷಿಕೆರೆ ಬ್ಯಾಂಕ್ ಒಂದರಲ್ಲಿ ತನ್ನ 80 ಗ್ರಾಂ ಚಿನ್ನವನ್ನು ಅಡವಿಟ್ಟು 1,60,000 ಸಾಲ ಪಡೆದಿದ್ದ ಮೊಹಮ್ಮದ್ ಅವರಿಗೆ ಇನ್ನೂ ಹೆಚ್ಚಿನ ಸಾಲ ಬೇಕು ಅನ್ನೋದನ್ನ ಮನಗಂಡು ಕಾರ್ತಿಕ್ ತಾನು ಮ್ಯಾನೇಜರ್ ಆಗಿರುವ ಸುಬ್ರಹ್ಮಣ್ಯ ಸಹಕಾರಿ ಸಂಘದಲ್ಲಿ ಅಡ ಇಟ್ರೆ ಹೆಚ್ಚಿನ ಸಾಲ ನೀಡೋದಾಗಿ ಭರವಸೆ ಕೊಟ್ಟಿದ್ದ. ಹೆಚ್ಚಿನ ಸಾಲದ ಅಗತ್ಯತೆಯಿಂದ ಮೊಹಮ್ಮದ್ ಕಾರ್ತಿಕ್ ಮಾತನ್ನ ನಂಬಿ ಪಕ್ಷಿಕೆರೆ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಡ್ತಾರೆ. ಆ ಬಳಿಕ 3,04,000 ಸಾಲವನ್ನು ಪಡೀತಾರೆ. ಆ ನಂತರ ವೈಯಕ್ತಿಕ ಸಮಸ್ಯೆಯಿಂದ ಮೊಹಮ್ಮದ್ ಆ ಊರಲ್ಲಿ ಇರದ ಕಾರಣ ಬ್ಯಾಂಕ್ಗೆ ಸರಿಯಾಗಿ ಭೇಟಿ ನೀಡೋದಿಲ್ಲ. ಆದ್ರೆ ಕಾರ್ತಿಕ್ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಕೇಳಿ ಸಂಶಯಗೊಂಡ ಮೊಹಮ್ಮದ್ ಬ್ಯಾಂಕ್ನಲ್ಲಿ ತಾವು ಅಡವಿಟ್ಟ ಚಿನ್ನದ ಬಗ್ಗೆ ವಿಚಾರಣೆ ಮಾಡ್ತಾರೆ. ಆದ್ರೆ ಆವಾಗ ಶಾಕಿಂಗ್ ವಿಚಾರವೊಂದು ಬೆಳಕಿಗೆ ಬರುತ್ತೆ. ಚಿನ್ನ ಅಡ ಇಟ್ಟ 4 ತಿಂಗಳಲ್ಲೇ ಅಡ ಇಟ್ಟ ಬಂಗಾರ ಬಿಡಿಸಿರುವ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ವಿವರ ನೀಡಿದ್ದಾರೆ. ಕಾರ್ತಿಕ್ ಭಟ್ ಈ ಬಂಗಾರದ ಒಡವೆಗಳನ್ನ ಅಲ್ಲಿಂದ ಎಗರಿಸಿ ಅದರ ಮೂಲ ಬೆಲೆಗೆ ಮಾರಿದ್ದಾನೆ ಅಂತ ಬಂಗಾರದ ಒಡವೆ ಕಳಕೊಂಡ ಮೊಹಮ್ಮದ್ ಆರೋಪಿಸಿದ್ದಾರೆ. ಇವನು ಡೆತ್ ಆಗಿದ್ದ ವಿಷಯ ಗೊತ್ತಾಗಿ ನಾನು ಇಮಿಡಿಯೇಟ್ ಆಗಿ ಬಂದೆ. ಡೈರೆಕ್ಟ್ ನಾನು ಸುರತ್ಕಲ್ ಬ್ರಾಂಚಿಗೆ ಹೋದೆ. ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ಅದು 4 ತಿಂಗಳಲ್ಲಿ ರಿಲೀಸ್ ಆಗಿದೆ. 4 ತಿಂಗಳಲ್ಲಿ ರಿಲೀಸ್ ಆಗ್ಲಿಕ್ಕೆ ಚೀಟಿ ನನ್ನ ಹತ್ರ ಇದೆ, ಹೇಗೆ ರಿಲೀಸ್ ಮಾಡಿದ್ರಿ ನೀವು? ಅದು ನಾವು ಇದ್ದಿಲ್ಲ, ನಮ್ಮ ಬ್ಯಾಂಕಲ್ಲಿ ಬೇರೆಯವರು ಇದ್ದಿದ್ದು, ಈಗ ನಾವು ಹೊಸಬ್ರು 2 ಜನ ಅಂತ ಹೇಳಿದ್ರು. ಅದು ಹೊಸಬ್ರು ಆದ್ರೂ ಮತ್ತೆ ಕಂಪ್ಯೂಟರಲ್ಲಿ ನೋಡುವಾಗ ಇದೆ, ನಾನು ಇಟ್ಟಿದ್ದು ಎಲ್ಲ ನಂದು ಫೋಟೋ, ನಂದು ರೆಕಾರ್ಡ್ಸ್ ಎಲ್ಲ ಕಂಪ್ಯೂಟರ್ನಲ್ಲಿ ಆ್ಯಡ್ ಆಗಿದೆ. ಚಿನ್ನ ನಮ್ಮದು 10 ಪೌಂಡ್ ಚಿನ್ನ ಅದು. ಈಗ ಅದು ಏನಾದರೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನು ಸಿಕ್ಕುವಾಗೆ ಏನಾದರೂ ಎಲ್ಲ ಸೇರಿ ನಮಗೆ ಒಂದು ಸಹಾಯ ಮಾಡಬೇಕಷ್ಟೇ. ಒಟ್ಟಾರೆ ಕಾರ್ತಿಕ್ ಭಟ್ ವಿರುದ್ಧ ಕೇಳಿ ಬಂದಿರುವ ಈ ವಂಚನೆ ಆರೋಪದ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ಇದರೊಂದಿಗೆ ಇನ್ನಷ್ಟು ವಿಚಾರಗಳು ಪೊಲೀಸರನ್ನೇ ಕನ್ಫ್ಯೂಸ್ ಮಾಡ್ತಾ ಇದೆ. ಅನೇಕ ಜನರು ಕಾರ್ತಿಕ್ ಭಟ್ನಿಂದ ವಂಚನೆಗೆ ಒಳಗಾಗಿದ್ದೇವೆ ಅಂತ ಆರೋಪಿಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಮುಂದೆ ಏನೇನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.